ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲದಲ್ಲಿ ನಯನ ಮನೋಹರವಾಗಿ ಶ್ರೀವಾರಿಗೆ ಪೌರ್ಣಮಿ ಗರುಡ ಸೇವೆ, ಭಜನೆಗಳು, ಕಲಾ ಪ್ರದರ್ಶನಗಳೊಂದಿಗೆ ಭಕ್ತಿ ಸಮರ್ಪಿಸಿದ ಅಶೇಷ ಭಕ್ತಜನ. ತಿರುಪತಿ ಕೋದಂಡರಾಮಾಲಯದಲ್ಲಿ ಶಾಸ್ತ್ರೋಕ್ತವಾದ ಅಷ್ಟೋತ್ತರ ಶತಕುಂಭಾಭಿಷೇಕ, ಶ್ರೀರಾಮಚಂದ್ರ ಸ್ವಾಮಿಗೆ ಅದ್ಧೂರಿಯಾಗಿ ಜರುಗಿದ ಪೌರ್ಣಮಿ ವಿಶೇಷ ಕೈಂಕರ್ಯಗಳು. ತಿರುಚಾನೂರು ಶ್ರೀ ಪದ್ಮಾವತಿ ದೇವಿ ಆಲಯದಲ್ಲಿ ಪವಿತ್ರೋತ್ಸವಗಳು, ಆಗಮೋಕ್ತವಾಗಿ ಜರುಗಿದ ಹೋಮ ಕ್ರತುವುಗಳು ಹಾಗೂ ಪೂಜೆಗಳು. ಲೋಕ ಕಲ್ಯಾಣಾರ್ಥವಾಗಿ ತಿರುಪತಿ ಗಂಗಮ್ಮ ಆಲಯದಲ್ಲಿ ಚಂಡಿ ಹೋಮ, ಭಕ್ತಾದಿಗಳಿಂದ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಗೆ ಭಕ್ತಿ ಶ್ರದ್ಧೆಯ ಗಿರಿಪ್ರದಕ್ಷಿಣೆ. ಕರ್ನಾಟಕದಲ್ಲಿ ಸಂಪ್ರದಾಯಬದ್ಧವಾಗಿ ಆಚರಿಸಲ್ಪಟ್ಟ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ವ್ರತ ಮತ್ತು ದೀಕ್ಷೆ, ಪೂಜೆ ಹೋಮಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಿಂದೆದ್ದ ಅಶೇಷ ಭಕ್ತಜನ. ತಿರುಮಲದಲ್ಲಿ ನಯನ ಮನೋಹರವಾಗಿ ಶ್ರೀವಾರಿಯ ಪೌರ್ಣಿಮೆ ಗರುಡ ಸೇವೆಯು ಜರುಗಿತು. ಪ್ರತಿ ಹುಣ್ಣಿಮೆಯ ದಿನದಂದು ಶ್ರೀವಾರಿಗೆ ಗರುಡ ಸೇವೆಯನ್ನು ನಿರ್ವಹಿಸುವುದು ಇಲ್ಲಿನ ಸಂಪ್ರದಾಯ. ಈ ನಿಮಿತ್ತ ಜರುಗಿದ ಕಾರ್ಯಕ್ರಮಗಳಲ್ಲಿ ಅಶೇಷ ಭಕ್ತವೃಂದ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾದರು. ಪ್ರತಿ ಪೌರ್ಣಿಮೆಯ ದಿನದಂದು ಸ್ವಾಮಿಯು ಸರ್ವಾಲಂಕಾರ ಭೂಷಿತರಾಗಿ ತನ್ನ ಪ್ರಿಯ ವಾಹನವಾದ ಗರುಡನ ಮೇಲೇರಿ ಗರುಡಾರೂಢನಾಗಿ ತಿರುಮಾಡಬೀದಿಗಳಲ್ಲಿ ಸಾಗುತ್ತಾ ಭಕ್ತಾದಿಗಳಿಗೆ ದಿವ್ಯ ದರ್ಶನವನ್ನಿತ್ತರು. ಈ ನಿಮಿತ್ತ ಅರ್ಚಕರು ಸ್ವಾಮಿಗೆ ದಿವ್ಯ ಆಭರಣಗಳು, ಲಕ್ಷ್ಮೀ ಕಾಸಿನ ಹಾರ, ನವರತ್ನ ಖಚಿತ ವಜ್ರಾಭರಣಗಳು, ವಿವಿಧ ಬಗೆಯ ಪುಷ್ಪಹಾರಗಳಲ್ಲಿ ಸರ್ವಾಲಂಕೃತವಾಗಿ ಅಲಂಕರಿಸಿ ಗರುಡ ವಾಹನದಲ್ಲಿ ಆಸೀನಗೊಳಿಸಿದರು. ಮಂಗಳವಾದ್ಯಗಳ ನಿನಾದ, ವೇದ ಮಂತ್ರೋಚ್ಚಾರಣೆಯ ನಡುವೆ, ದಿವ್ಯ ಪ್ರಬಂಧ ಪಾರಾಯಣದ ನಡುವೆ ಅರ್ಚಕರು ಮಂಗಳ ನೀರಾಜನವನ್ನು ಸಮರ್ಪಿಸಿದರು. ಭಜನೆಗಳು, ಕಲಾ ಪ್ರದರ್ಶನ, ಸಾಗರೋಪಾದಿಯಲ್ಲಿ ಸೇರಿ ಬಂದ ಭಕ್ತಾದಿಗಳ ಹರಿನಾಮ ಸ್ಮರಣೆಯ ನಡುವೆ ಶ್ರೀವಾರಿಯ ಗರುಡ ಸೇವೆಯ ವಿಶೇಷವು ವೈಭವದಿಂದ ಜರುಗಿತು. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ, ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ, ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ಸುತ್ತಮುತ್ತಲು ಸಾವಿರಾರು ಸಾಲು ದೀವಿಗೆ, ಹತ್ತು ದಿಕ್ಕಲ್ಲಿ ಬೆಳಗುತ್ತಿದ್ದ ಹಗಲು ಬತ್ತಿಯೋ, ವಿಸ್ತಾರದಿ ಭೂಸುರರು ಸುತ್ತುಗಟ್ಟಿ ನಿಂತಿರಲು, ಮತ್ತೆ ನಮ್ಮೊಳೆಂತು ತೇಜ ಮೆಲ್ಲನೆ ನಡೆಸುತ್ತ ಜಾಣ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ, ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ, ಕಸ್ತೂರಿ ರಂಗ ತೇಜನೇರಿ. ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಮಾಸ ಪೌರ್ಣಿಮೆಯ ನಿಮಿತ್ತ ಶ್ರೀ ಕೋದಂಡರಾಮಸ್ವಾಮಿಗೆ ಅಷ್ಟೋತ್ತರ ಶತಕಲಶಾಭಿಷೇಕ ಕಾರ್ಯಕ್ರಮವು ಅದ್ಧೂರಿಯಾಗಿ ಜರುಗಿಸಲಾಯಿತು. ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ಭಾದ್ರಪದ ಮಾಸ ಪೌರ್ಣಿಮೆಯ ಸಂದರ್ಭವಾಗಿ ಶುಕ್ರವಾರವೂ ಪ್ರತ್ಯೇಕ ಕಾರ್ಯಕ್ರಮವು ಜರುಗಿತು. ಇದರ ಅಂಗವಾಗಿ ಆಲಯ ಪ್ರಾಂಗಣದಲ್ಲಿ ಸ್ನಾನಪೀಠದಲ್ಲಿ ಶ್ರೀ ಸೀತಾರಾಮಚಂದ್ರ ಸಹಿತ ಲಕ್ಷ್ಮಣ, ಶ್ರೀಕೃಷ್ಣ ಸ್ವಾಮಿ, ಶ್ರೀ ಸುದರ್ಶನ ಚಕ್ರತ್ತಾಳ್ವಾರರನ್ನು ಆಸೀನಗೊಳಿಸಿದ ಅರ್ಚಕರು ಆಗಮುಕ್ತವಾಗಿ ವಿಶ್ವಕ್ಸೇನ ಪೂಜಾ, ಪುಣ್ಯಾಹವಾಚನ, ಕಳಶ ಸ್ಥಾಪನೆ, ಅಂಕುರಾರ್ಪಣೆ, ರಕ್ಷಾಬಂಧನ, ಅಗ್ನಿ ಪ್ರತಿಷ್ಠೆ, ಕಳಸಾರಾಧನೆ, ಹೋಮ, ಪೂರ್ಣಾಹುತಿ ಕ್ರತುವುಗಳನ್ನು ಪೂರ್ಣಗೊಳಿಸಿದರು. ನಂತರ 108 ಕಳಶಗಳಲ್ಲಿ ತುಂಬಿದ ಪವಿತ್ರ ಜಲ, ಅರಿಶಿನ, ಚಂದನ, ಪರಿಮಳ ಪಂಚಾಮೃತಗಳಿಂದ ಶ್ರೀ ಸೀತಾ, ರಾಮ ಲಕ್ಷ್ಮಣ ಸಹಿತ ಕೋದಂಡರಾಮಸ್ವಾಮಿಯ ಉತ್ಸವ ಮೂರ್ತಿಗೆ, ಶ್ರೀಕೃಷ್ಣ ಸ್ವಾಮಿಗೆ, ಶ್ರೀ ಸುದರ್ಶನ ಚಕ್ರತ್ತಾಳ್ವಾರರಿಗೆ,
ಕಣ್ಣು ಕೋರೈಸುವಂತೆ ಅಷ್ಟೋತ್ತರ ಶತಕಳಶಾಭಿಷೇಕವನ್ನು ನೆರವೇರಿಸಿದರುಗಳು ಆಗಮುಕ್ತ ವಿಧಿಯಂತೆ ಆಚರಿಸಲಾಯಿತು. ವರ್ಷಪೂರ್ತಿ ಅಮ್ಮನವರಿಗೆ ಮಾಡುವ ಕೈಂಕರ್ಯಗಳಲ್ಲಿ ತಿಳಿದೋ ತಿಳಿಯದೆಯೋ ಜರುಗುವ ದೋಷಗಳ ಪರಿಹಾರಾರ್ಥವಾಗಿ ಈ ಪವಿತ್ರೋತ್ಸವಗಳನ್ನು ನಿರ್ವಹಿಸುವುದು ಸಂಪ್ರದಾಯ. ಇದರ ಅಂಗವಾಗಿ ಕೊನೆಯ ದಿನವಾದ ಶುಕ್ರವಾರ ಬೆಳಗ್ಗೆ ಆಲಯದ ಯಾಗ ಮಂಟಪದಲ್ಲಿ ಶ್ರೀ ಪದ್ಮಾವತಿ ದೇವಿ, ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀಕೃಷ್ಣ ಸ್ವಾಮಿ, ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಸುಂದರರಾಜಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ಕಲ್ಯಾಣೋತ್ಸವ ಮಂಟಪದಲ್ಲಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಲಾಗಿದ್ದ ಯಾಗಶಾಲೆಯಲ್ಲಿ ಮಹಾಶಾಂತಿ ಹೋಮ, ನಿವೇದನೆ, ಕುಂಭ ಪ್ರೋಕ್ಷಣೆ, ಮಹಾಮಂಗಳಾರತಿ ಕಾರ್ಯಕ್ರಮಗಳನ್ನು ಋತ್ವಿಜರು ಆಗಮೋಕ್ತವಾಗಿ ನಿರ್ವಹಿಸಿದರು. ತಿರುಪತಿಯ ತಾತಯ್ಯಗುಂಟ ಶ್ರೀ ಗಂಗಮ್ಮದೇವಿ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಚಂಡಿ ಹೋಮವನ್ನು ಆಚರಿಸಲಾಯಿತು. ಪ್ರತಿ ಪೌರ್ಣಿಮೆಯಂದು ಆಲಯದ ಆವರಣದಲ್ಲಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಚಂಡಿ ಹೋಮವನ್ನು ನಿರ್ವಹಿಸುವುದು ಇಲ್ಲಿನ ಪ್ರತೀತಿ. ಈ ಸಂದರ್ಭದಲ್ಲಿ ಶುಕ್ರವಾರ ಬೆಳಗ್ಗೆ ಶ್ರೀ ಗಂಗಮ್ಮ ತಾಯಿಯ ಉತ್ಸವ ಮೂರ್ತಿಯನ್ನು ಸಕಲಾಭರಣ ಭೂಷಿತವಾಗಿ ಅಲಂಕರಿಸಿ ಯಾಗ ಮಂಟಪದಲ್ಲಿರಿಸಿದರು. ನಂತರ ಪಂಡಿತರು ಸಂಕಲ್ಪದೊಂದಿಗೆ ಗಣಪತಿ ಪೂಜೆ, ಚಂಡಿ ಪಾರಾಯಣದೊಂದಿಗೆ ಶತಚಂಡಿ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ಗರ್ಭಾಲಯದಲ್ಲಿರುವ ಶ್ರೀ ಗಂಗಮ್ಮ ತಾಯಿಯು ಸರ್ವಮಂಗಳ ರೂಪಿಣಿ ಅಲಂಕಾರದಲ್ಲಿ ಭಕ್ತರಿಗೆ ದಿವ್ಯ ದರ್ಶನವನ್ನಿತ್ತಳು. ಅಷ್ಟಾದಶ ಶಕ್ತಿಪೀಠವೂ ಹಾಗೂ ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರವೂ ಆದ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ಭಕ್ತಾದಿಗಳು ಗಿರಿಪ್ರದಕ್ಷಿಣೆಯನ್ನು ಭಕ್ತಿಪೂರ್ವಕವಾಗಿ ನಿರ್ವಹಿಸಿದರು. ಲೋಕಸುಭಿಕ್ಷೆಗಾಗಿ ಭಾದ್ರಪದ ಪೌರ್ಣಿಮೆಯಂದು ಶ್ರೀ ಭ್ರಮರಾಂಬಾ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಪೂಜೆಗಳನ್ನು ಸಮರ್ಪಿಸಿದರು. ನಂತರ ಅರ್ಚಕ, ಅಧಿಕಾರಿ ವೃಂದ, ಭಕ್ತರು ಶಿವನಾಮ ಸ್ಮರಣೆಯೊಂದಿಗೆ ಗಿರಿಪ್ರದಕ್ಷಿಣೆಯನ್ನು ಭಕ್ತಿಪೂರ್ವಕವಾಗಿ ನೆರವೇರಿಸಿದರು. ಅವಮೋಚಕ ಭಗವತ ಶಾಸ್ತ್ರವ ಅವನೀಶಗೆ ಪೇಳ್ದವನೇನಲ್ಲವೇ ಶಿವನೇ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ದುರ್ಮನ ಬಿಡಿಸಯ್ಯ, ದುರ್ಮನ ಬಿಡಿಸಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿಧವಧರ ಸಂಬ ಸುರಪಾದ್ಯರ ಬಿಂಬ, ಸುರಪಾದ್ಯರ ಬಿಂಬ. ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿಧವಧರ ಸಂಬ ಸುರಪಾದ್ಯರ ಬಿಂಬ, ಸುರಪಾದ್ಯರ ಬಿಂಬ. ವೈಕಲ್ಯಾಸ್ಪದವ ಕಳೆದೊಮ್ಮಿಗೆ, ವೈಕಲ್ಯಾಸ್ಪದವ ಕಳೆದೊಮ್ಮಿಗೆ ವೈಕುಂಠಕ್ಕೆ ಕರೆದೊಯ್ಕರಿಗೊರಳ ಶಿವನೇ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ಮೃತ್ಯುಂಜಯ ಮುಪ್ಪುರಹರ ಮಹದೇವ ದೇವರ್ಗಳ ಕಾವ ಸ್ತುತ್ಯಾದ್ರಿಜದಿತಿಜ ತತಿವನದಾವ ದುರಿತಾಂಬುಧಿನಾವ.
ಬೆಂಗಳೂರಿನ ಬನಶಂಕರಿ 1ನೇ ಹಂತ ಗಿರಿನಗರದಲ್ಲಿರುವ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಭಾದ್ರಪದ ಮಾಸದ ಪೌರ್ಣಿಮೆಯ ನಿಮಿತ್ತ ಶುಕ್ರವಾರದಂದು ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ಹಾಗೂ ಅನಂತ ಪದ್ಮನಾಭಸ್ವಾಮಿ ವ್ರತ ಉದ್ಯಾಪನೆಯನ್ನು ಜರುಗಿಸಲಾಯಿತು. ಇದರ ಅಂಗವಾಗಿ ಆಲಯದ ಆವರಣದಲ್ಲಿ 3 ಹೋಮಕುಂಡಗಳನ್ನು ನಿರ್ಮಿಸಿ ಅನಂತ ಚತುರ್ದಶಿ ಹೋಮವನ್ನು ನೆರವೇರಿಸಿ ಪೂರ್ಣಾಹುತಿಯನ್ನು ಸಲ್ಲಿಸಿದರು. ನಂತರ ಆಲಯದ ಮೂಲ ಮೂರ್ತಿಗಳಿಗೂ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಆರತಿಯನ್ನು ಬೆಳಗಿದರು. ನಂತರ ದಂಪತಿ ಪೂಜೆಯನ್ನು ನೆರವೇರಿಸಿ ಬಾಗಿನವನ್ನು ನೀಡಿದರು. ಅನೇಕ ಮಂದಿ ಭಕ್ತಾದಿಗಳು ಬೆಂಗಳೂರಿನ ವಿವಿಪುರಂನ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಅನಂತನ ಹುಣ್ಣಿಮೆಯಂದು ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ವ್ರತ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ನಿಮಿತ್ತ ಅನಂತ ಪದ್ಮನಾಭ ಹೋಮವನ್ನು ನೆರವೇರಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ನಂತರ ಮೂಲ ಮೂರ್ತಿಗಳಿಗೆ ಸುಂದರವಾಗಿ ಅಲಂಕರಿಸಿ ಆರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತಾದಿಗಳು ಅನಂತ ಪದ್ಮನಾಭ ಸ್ವಾಮಿ ವ್ರತದಲ್ಲಿ ಪಾಲ್ಗೊಂಡು ಸ್ವಾಮಿಯ ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಈಗೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ. ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 8:30ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ವಿರಾಮದ ಬಳಿಕ ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ಪ್ರಸಿದ್ಧ ಧಾರ್ಮಿಕ ಹಾಗೂ ಪ್ರವಾಸಿ ಕ್ಷೇತ್ರವಾದ ಮೇಲುಕೋಟೆ ಶ್ರೀ ಚಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಚಲುವನಾರಾಯಣ ಸ್ವಾಮಿಗೆ ಪವಿತ್ರೋತ್ಸವಗಳ ಅಂಗವಾಗಿ ಅಶ್ವವಾಹನೋತ್ಸವವನ್ನು ವೈಭವದಿಂದ ಜರುಗಿಸಲಾಯಿತು. ಕಳೆದ ಸೋಮವಾರದಿಂದ ಪವಿತ್ರೋತ್ಸವಗಳು ಆರಂಭಗೊಂಡಿದ್ದು 7 ದಿನಗಳ ಕಾಲ ಈ ಪವಿತ್ರೋತ್ಸವಗಳು ನಡೆಯಲಿದೆ. ಪವಿತ್ರೋತ್ಸವಗಳ 5ನೇ ದಿನದ ಕಾರ್ಯಕ್ರಮದ ಅಂಗವಾಗಿ ಚತುರ್ವೀದಿಗಳಲ್ಲಿ ದಿವ್ಯ ಪ್ರಬಂಧ ಪಾರಾಯಣ, ಮಂಗಳವಾದ್ಯಗಳೊಂದಿಗೆ ಅಶ್ವವಾಹನೋತ್ಸವವನ್ನು ನೆರವೇರಿಸಲಾಯಿತು. ಮಹೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ಮಂಡಲ ಮತ್ತು ಕುಂಭವನ್ನು ಸ್ಥಾಪಿಸಿ 2 ವೇಳೆಯಲ್ಲಿಯೂ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತಿದೆ. ಪ್ರತಿದಿನ ಬೆಳಗ್ಗೆ ವಿವಿಧ ವಾಹನೋತ್ಸವಗಳನ್ನು ಸ್ವಾಮಿ ಚಲುವನಾರಾಯಣನಿಗೆ ನೆರವೇರಿಸಲಾಗುತ್ತಿದೆ. ತಿರುಮಲ ತಿರುಪತಿ ಆಧ್ವರ್ಯದಲ್ಲಿ ಎಲ್ಲಾ ಟಿಟಿಡಿ ದೇವಾಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಹಾಗೂ ಇಒ ನಿರ್ಧರಿಸಿರುವರು. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಸೋಮವಾರದಿಂದ ಶನಿವಾರದವರೆಗೂ ಅನ್ನದಾನವು ನೆರವೇರುತ್ತಿದೆ. ಗೋವಿಂದನ ಈ ಅನ್ನ ಪ್ರಸಾದಕ್ಕೆ ಅನೇಕ ಭಕ್ತಾದಿಗಳು ಬಂದು ವೆಂಕಟೇಶ್ವರನ ಪ್ರಸಾದವನ್ನು ಸ್ವೀಕರಿಸಿ ಅಖಿಲಾಂಡೇಶ್ವರನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗುತ್ತಿದ್ದಾರೆ. ಹಾಗೆಯೇ ಭಕ್ತರು ತಮ್ಮ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ಜರುಗುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದ ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಉಡುಪಿಯ ಪಣಿಯಾಡಿ ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಅನಂತ ಚತುರ್ದಶಿಯ ನಿಮಿತ್ತ ಸ್ವಾಮಿ ಅನಂತ ಪದ್ಮನಾಭ ಸ್ವಾಮಿಯ ವ್ರತವನ್ನು ನೆರವೇರಿಸಲಾಯಿತು. ಈ ನಿಮಿತ್ತ ದೇವಾಲಯವನ್ನು ಹಾಗೂ ದೇವರನ್ನು ವಿಶೇಷವಾಗಿ ಹೂವಿನಿಂದ ಅಲಂಕಾರ ಮಾಡಿ ದೇವರ ಮುಂಭಾಗ ಚಿನ್ನದ ಕಲಶವನ್ನು ಪ್ರತಿಷ್ಠಾಪಿಸಿ ಕಲಶ ಪೂಜೆಯನ್ನು ನೆರವೇರಿಸಿದರು. ಅರ್ಚನೆಯನ್ನು ಮಾಡಿ 14 ಗಂಟುಗಳು ಇರುವ ಕೆಂಪು ಬಣ್ಣದ ದಾರವನ್ನು ಪ್ರತಿಷ್ಠಾಪಿಸಿ ಕಲಶದಲ್ಲಿಟ್ಟು ಪೂಜಿಸಿ
ಪೂಜಾ ನಂತರ ಧರಿಸಿಕೊಳ್ಳುವುದು ಅನಂತನ ವ್ರತದ ಮುಖ್ಯ ಅಂಗ. ಮಹಾಪೂಜೆ ಹಾಗೂ ಅನ್ನ ಸಂತರ್ಪಣೆಯ ಅಂಗವಾಗಿ ಪಲ್ಲ ಪೂಜೆಯು ಈ ನಿಮಿತ್ತ ಜರುಗಿಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಒಡೆಯನಕೆರೆಯಲ್ಲಿರುವ ಪುರಾತನ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಅನಂತ ಚತುರ್ದಶಿ ಹಬ್ಬದ ನಿಮಿತ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಜರುಗಿಸಲಾಯಿತು. ಈ ನಿಮಿತ್ತ ದೇವರಿಗೆ ಪಂಚಾಮೃತ ಹಾಗೂ ಹರಿದ್ರೋದ್ರಕ ಅಭಿಷೇಕವೂ ಜರುಗಿತು. ನಂತರ ಅನಂತ ಪದ್ಮನಾಭನ ಹೋಮವನ್ನು ಆಚರಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಬಳಿಕ ಗರ್ಭಗುಡಿಯಲ್ಲಿರುವ ಮೂಲಮೂರ್ತಿಯನ್ನು ವಿಶೇಷವಾಗಿ ಅಲಂಕರಿಸಿ ಪುಷ್ಪಾರ್ಚನೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಿದರು. ಸಹಸ್ರಾರು ಭಕ್ತರು ಅನಂತ ಪದ್ಮನಾಭನ ದರ್ಶನ ಪಡೆದು ಕೃತಾರ್ಥರಾದರು.
ಬೆಂಗಳೂರಿನ ಮುನಿರೆಡ್ಡಿ ಪಾಳ್ಯದಲ್ಲಿರುವ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಈ ನಿಮಿತ್ತ ಮೊದಲಿಗೆ ದೇವಾಲಯದ ಆವರಣದಲ್ಲಿ ಗಣಪತಿ ಪೂಜೆ, ಕಲಶ ಪ್ರತಿಷ್ಠಾಪನೆ, ಕಲಶ ಪೂಜೆಯನ್ನು ನೆರವೇರಿಸಲಾಯಿತು. ತರುವಾಯ ಗಣಪತಿ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ನೆರವೇರಿಸಲಾಯಿತು. ನಂತರ ಮಹಾಗಣಪತಿಯ ಉತ್ಸವ ಮೂರ್ತಿಗೆ ಅಭಿಷೇಕವನ್ನು ಸಲ್ಲಿಸಿ ಪೂಜಿಸಲಾಯಿತು. ಇಂದ್ರೋ ದದಾತು ಮೇಧಾಂ ದೇವಿ ಸರಸ್ವತಿ ಮೇಧಾಂ ಮೇ ಅಶ್ವಿನಾ ವಿಭಾವಾ ಧತ್ತಾಂ ಪುಷ್ಕರಸ್ರಜಾ ಅಪ್ಸರಾಸು ತಜಾ ಮೇಧಾ ಗಂಧರ್ವೇಷು ಜಯನ್ಮನಃ ವೈದೇಹೀಂ ಮೇಧಾ ಸರಸ್ವತಿ. ತಮಿಳುನಾಡಿನ ಕುಮಾರಕೊಂದ ಸಮೀಪವಿರುವ ಲೋಕನಾಯಕಿ ಶ್ರೀ ಅಂಕಾಳ ಪರಮೇಶ್ವರಿ ದೇವಾಲಯದಲ್ಲಿ ಲಲಿತಾ ಸಹಸ್ರನಾಮ ಮಹಾಯಾಗವು ವೈಭವದಿಂದ ಜರುಗಿತು. ಈ ಆಲಯದಲ್ಲಿ 108 ದೇವಿಯ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ 45 ಅಡಿ ಎತ್ತರದಲ್ಲಿರುವ ಅಮ್ಮನವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ದೇವಸ್ಥಾನದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6ರವರೆಗೆ ವಿಶೇಷ ಪೂಜೆಗಳು ಜರುಗುತ್ತಿದೆ. ಪೊರಟಾಸಿ ಮಾಸ ಪೌರ್ಣಿಮೆಯ ನಿಮಿತ್ತ ವಿವಿಧ ಪೂಜೆಗಳು ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತಿದೆ. ವಿಶೇಷ ಪೂಜೆಗಳ ಅಂಗವಾಗಿ ಬೆಳಗ್ಗಿನಿಂದಲೇ ದೇವಿಗೆ ಅಲಂಕಾರ ಹಾಗೂ ದೀಪಾರಾಧನೆ ಸೇವೆಯೂ ಜರುಗಿತು. ನಂತರ ಗಣಪತಿ ಪೂಜೆ, ಸಂಕಲ್ಪ, ಪುಣ್ಯಾಹವಾಚನದೊಂದಿಗೆ ಆರಂಭಗೊಂಡು ಶ್ರೀ ಲಲಿತಾ ಸಹಸ್ರನಾಮ ಹೋಮ, ನವಕಲಶ ಪೂಜೆಯೊಂದಿಗೆ ಸಂಪನ್ನಗೊಂಡಿತು. ಆಲಯದಲ್ಲಿ ನಡೆದ ಹುಣ್ಣಿಮೆ ಮಹಾಯಾಗದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದೇವಿಯ ದರ್ಶನ ಪಡೆದು ಕೃತಾರ್ಥರಾದರು. ಗದಗಿನ ಮಂಡರಗಿ ತಾಲೂಕು ಶ್ರೀ ಕ್ಷೇತ್ರ ಕೊರ್ಲಹಳ್ಳಿಯಲ್ಲಿ ಶ್ರೀ ಶ್ರೀ ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ವರ್ಧಂತಿ ಮಹೋತ್ಸವವು ಅದ್ಧೂರಿಯಾಗಿ ಆಚರಿಸಲಾಯಿತು. ತುಂಗಭದ್ರಾ ನದಿ ತೀರದಲ್ಲಿರುವ ಪವಿತ್ರ ಕ್ಷೇತ್ರ ಕೊರ್ಲಹಳ್ಳಿ. ಇಲ್ಲಿನ ಶ್ರೀ ಉತ್ತರಾದಿ ಮಠದ ಶ್ರೀ ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನ ಕ್ಷೇತ್ರ. ಗುರುಗಳ ವರ್ಧಂತಿ ಉತ್ಸವದ ಅಂಗವಾಗಿ ಮಠವನ್ನು ತಳಿರು ತೋರಣ, ಬಾಳೆಯ ಕಂಬ, ಹೂವುಗಳಿಂದ ಸುಂದರವಾಗಿ ಅಲಂಕರಿಸಲಾಗಿತ್ತು. ಪ್ರಾತಃ ಕಾಲದಲ್ಲಿ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಲಾಯಿತು. ಪೂಜೆಯ ನಂತರ ಬಗೆ ಬಗೆಯ ಹೂವುಗಳಿಂದ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಿದರು. ತರುವಾಯ ಶ್ರೀಗಳ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಆಸೀನಗೊಳಿಸಿ ಸಂಗೀತ, ನರ್ತನ ಸೇವೆಯೊಂದಿಗೆ ರಥೋತ್ಸವವನ್ನು ವೈಭವದಿಂದ ಆಚರಿಸಲಾಯಿತು. ಶ್ರೀಗಳ ಉತ್ಸವ ಮೂರ್ತಿಗೆ ರಜತ ಪಾರಿಜಾತ ಪುಷ್ಪಗಳಿಂದ ಅಭಿಷೇಕವನ್ನು ಸಲ್ಲಿಸಲಾಯಿತು. ಮಹಾಮಂಗಳಾರತಿ ಹಾಗೂ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆಯೊಂದಿಗೆ ವರ್ಧಂತಿಯ ಉತ್ಸವ ಉತ್ಸಾಹದಿಂದ ಸಂಪನ್ನಗೊಂಡಿತು.
ಕ್ಷೇತ್ರ ಧರ್ಮಸ್ಥಳದಲ್ಲಿ 25ನೇ ವರ್ಷದ ಭಜನಾ ತರಬೇತಿ ಕಮ್ಮಟ ಕಾರ್ಯಕ್ರಮವು ಜರುಗಿತು. ಮಂಡ್ಯ ಜಿಲ್ಲೆ ಆರತಿಪುರ ಜೈನ ಮಠದ ಪೂಜ್ಯ ಸ್ವಸ್ತಿ ಶ್ರೀ ಸಿದ್ಧಾಂತಕೀರ್ತಿ ಸ್ವಾಮೀಜಿ ಭಜನಾ ತರಬೇತಿ ಕಮ್ಮಟವನ್ನು ಉದ್ಘಾಟಿಸಿದರು. ಈ ನಿಮಿತ್ತ ಜರುಗಿದ ಸಭಾ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಸುಕ್ಷೇತ್ರದ ಧರ್ಮಾಧಿಕಾರಿಗಳು ಶ್ರೀ ವೀರೇಂದ್ರ ಹೆಗ್ಗಡೆಯವರು ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಾ, ಭಜನೆ ನಾಮ ಸಂಕೀರ್ತನೆಗಳನ್ನು ಸಂಪ್ರದಾಯಬದ್ಧವಾಗಿ ಎಲ್ಲರೂ ಕಲಿತು ಭಜನಾ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಅದನ್ನು ಸ್ವಾಮಿಯ ಸೇವೆಗೆ ಅಳವಡಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಎಂದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಈಗೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಜರುಗಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಸೇವಾ ಸದನದಲ್ಲಿ ಶ್ರೀಮತಿ ಶ್ರೀನಿಧಿ ರಾವ್ ರವರಿಂದ ಭರತನಾಟ್ಯ ಕಾರ್ಯಕ್ರಮ ಜರುಗಿತು. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಹಟ್ಟಿ ಅಂಗಡಿ ಮೇಳದವರಿಂದ ಶ್ರೀಕೃಷ್ಣ ಪಾರಿಜಾತ ಎಂಬ ಯಕ್ಷಗಾನ ಕಾರ್ಯಕ್ರಮವು ಜರುಗಿತು. ಹಾಗಾಗಿ ನಿಮ್ಮ ಕುರಿತಾಗಿ ನಂಬಿಕೆ ಇಟ್ಟೇ ನಾನು ಪಾರಿಜಾತ ಕೈಯಾಗಿ ಬಿಟ್ಟು ಮತ್ತಿನ್ನೇನು ನೀನು ರಕ್ಷಣೆ ಮಾಡಬೇಕು. ನೀನೇ ಹೇಳಿದೆ ನಾನು ರಕ್ಷಣೆ ಮಾಡಬೇಕು ಎನ್ನುವ ಹಾಗೆ. ರಕ್ಷಣೆ ಮಾಡುವುದಕ್ಕೆ ಆಗುವುದಿಲ್ಲ. ಯಾಕಂದ್ರೆ ದೇವತೆಗಳು ನನ್ನ ಮಕ್ಕಳಿದ್ದ ಹಾಗೆ. ಮಕ್ಕಳಿಗೆ ತೊಂದರೆಯನ್ನು ಕೊಡುವುದಕ್ಕೆ ಯಾವುದೇ ತಂದೆ ಆಗಲಿ ಒಪ್ಪುತ್ತಾನ? ಒಪ್ಪುವುದಿಲ್ಲ. ಹಾಗಾಗಿ ನಾನು ನಿನಗೆ ಯಾವುದೇ ಕಾರಣಕ್ಕೂ ಸಹಾಯ ಮಾಡುವುದಕ್ಕಾಗುವುದಿಲ್ಲ. ಹಾಗೆ ಒಂದೊಮ್ಮೆ ನೀನು ಉಳಿಬೇಕು, ಈ ಪ್ರಕರಣದಿಂದ ದೂರ ಹೋಗ್ಬೇಕು ಅಂತ ಒಂದು ಮಾತಾಡಿದಂತೆ. ಏನು ಗೊತ್ತುಂಟ? ಪಾರಿಜಾತ ಹೂವನ್ನು ಕೊಯ್ದಿದ್ದೀಯಾ? ಅದು ನಿಮ್ಮ ಕೈಯಲ್ಲಿ ಉಂಟಾ? ಅವ ಬಂದಾಗ ನೀನು ಹೇಳಬೇಕು, ಒಮ್ಮೆ ಅದನ್ನು ನೋಡಿದೆ, ಆಸೆ ಪಟ್ಟೆ, ನೋಡುವೆ ಎನ್ನುವ ಹಾಗೆ ಅದನ್ನು ಎತ್ತಿಕೊಂಡೆ. ಇದು ನನ್ನ ಕಾರಣ, ನಿಮಗೆ ನೀವು ಇಟ್ಟುಕೊಳ್ಳಿ ಎನ್ನುವ ಹಾಗೆ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.
ಓಂ